ಆ ಸಣ್ಣ ಸಸಿ ಆಗಿರುವಾಗ ಪ್ರಥಮ ವಯಸ್ಸಿ ಪೀತಂ, ಯಾರೋ ನಮ್ಮ ತಂದೆನೋ ಅಜ್ಜನೋ ಹಾಕಿರ್ತಾರೆ. ಅದನ್ನ ನೆನಪಿಟ್ಟುಕೊಂಡು ಇವತ್ತು ಒಳ್ಳೆ ಎಳ್ನೀರು ಹೊತ್ಕೊಂಡು ಕೂತಿರ್ತದಂತೆ ತಲೆ ಮೇಲೆ. ಅವರಂತೂ ಹೋಗಿಬಿಟ್ಟಿದ್ದಾರೆ, ನೀರು ಎರೆದವರು, ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದ್ರೂ ಕೊಡ್ತೇನೆ ಅಂತ ತಲೆ ಮೇಲೆ ಎಳ್ನೀರು ಹೊತ್ಕೊಂಡು ಕಾಯ್ತಿರ್ತದಂತೆ ತೆಂಗಿನ ಮರ. ಯಾಕೆ? ಪ್ರಥಮ ವಯಸ್ಸಿ ಪೀತಂ, ಯಾವುದೋ ಸಂದರ್ಭದಲ್ಲಿ ನೀರು ಹಾಕಿದ್ದಾರೆ. ಹಾಗೆ ಒಬ್ಬರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಉನ್ನತಿಗೆ ಬಂದಿದ್ದಾರೆ ಅಂತ ಆದ್ರೆ ಉಚ್ಚೈರ್ಗತಿರ್ಜಗತಿ ಸಿದ್ಧತೆ ಧರ್ಮತಶ್ಚೇತ್, ಅದು ಧರ್ಮದಿಂದ. ತಸ್ಯ ಪ್ರಮಾಚ ವಚನೈ ಕೃತಕೇತರ ಇಶ್ಚೇತ್, ಇದು ಧರ್ಮ ಇದು ಅಧರ್ಮ ಅಂತ ಬೋಧನೆ ಆಗುವುದು ಯಾವುದರಿಂದ? ವೇದದಿಂದ. ಕೃತಕೇತರ ಇಶ್ಚೇತ್, ವೇದದಿಂದಲೇನೆ ಗೊತ್ತಾಗುವುದು. ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇಂಥ ಕರ್ಮ ಮಾಡಬೇಕು, ಈ ಧರ್ಮ ಮಾಡಬೇಕು ಅಂತ. ಆ ವೇದವನ್ನ ಬೋಧಿಸುವವರು ಯಾರು? ವೇದವನ್ನ ಪರಿರಕ್ಷಣೆ ಮಾಡಿಕೊಂಡು ಬಂದವರು ಯಾರು? ತಸ್ಯ ಪ್ರಕಾಶನ ದಶಾಚ ಮಹೀಸುರ ಇಶ್ಚೇತ್, ಬ್ರಾಹ್ಮಣ ವರ್ಗದವರು ಆ ವೇದವನ್ನ ಪರಿರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ನಾನು ಯಾವಾಗ್ಲೂ ಹೇಳೋದುಂಟು, ಈಗಂತೂ ಕಂಪ್ಯೂಟರ್ ಕೂಡ ವೇದ ಹೇಳ್ತದೆ. ಬೇಕಾದ್ರೆ ಅಲ್ಲಿ ಫೀಡ್ ಮಾಡಿಬಿಟ್ರೆ ಆಯ್ತು. ಹಿಂದಿನ ಕಾಲದಲ್ಲಿ ಇತ್ತು ಕಂಪ್ಯೂಟರ್, ಏನಿದ್ದಿಲ್ಲ, ಏನೇನೂ ಇದ್ದಿಲ್ಲ. ಯಾವ ಪ್ರಿಂಟಿಂಗ್ ಮಿಷನ್ಗಳು ಇದ್ದಿಲ್ಲ, ಸಾಮಗ್ರಿ ಇದ್ದಿಲ್ಲ, ಬರವಣಿಗೆ ಸಾಮಗ್ರಿ ಇದ್ದಿಲ್ಲ. ಶಿಷ್ಯನಿಗೆ ಬರೋ ತನಕ ಗುರುಗಳು ಹೇಳಿ 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 ಬೇಜಾರಿಲ್ಲದೆ ಹೇಳ್ತಿದ್ರು, ಅವನಿಗೆ ಬಾಯ್ಪಾಠ ಬಂದಾಗಿ ಬಿಡ್ತಿದ್ರು. ಆ ರೀತಿ ಮಾಡಿ ವೇದ ಕಲಿಸ್ತಾ ಇದ್ರು, ಶಿಷ್ಯ ಕಲಿತುಕೊಂಡು ಬಂದಿದ್ದಾನೆ. ಈ ಪರಂಪರೆಯಿಂದ ವೇದ ಬಂದಿದೆ ಇವತ್ತು. ತಾನಂತರೇಣ ನಿಪತೇತ್ ಹನುಮತ್ ಪ್ರಣಾಮ ಅಂದ ಮೇಲೆ ಪ್ರತಿಯೊಬ್ಬರ ಔನ್ನತ್ಯ, ಅದರ ಹಿಂದೆ ಧರ್ಮದ ಪಾತ್ರ, ಧರ್ಮ ಬೇಕಾದ್ರೆ ವೇದ ಬೇಕು, ವೇದ ರಕ್ಷಣೆ ಮಾಡಿಕೊಂಡು ಬಂದವರು ಬ್ರಾಹ್ಮಣರು ಅಂತ ಆದ್ಮೇಲೆ ಪ್ರತಿಯೊಬ್ಬರ ಔನ್ನತ್ಯದ ಹಿಂದೆ ಬ್ರಾಹ್ಮಣನ ಪಾತ್ರ ಇದೆ. ಅವನ್ನ ಬಿಟ್ಟು ಇನ್ಯಾರಿಗೆ ನಾನು ನಮಸ್ಕಾರ ಮಾಡಬೇಕು ಅಂತ ಕೇಳ್ತಾರೆ. ಆದ್ರಿಂದಲೇ ಹೇಳಿದ್ರು, ಆಚಾರ್ಯ ಹೇಳ್ತಾರೆ, ಸ್ವೀಯಂ ವೇದವಿದಾಂ ಸರ್ವಂ, ವೇದಜ್ಞಾನಿಗಳಿಗೆ ಸರ್ವಂ ಸ್ವೀಯಂ ಅಂದ್ಬಿಟ್ರು. ಸರ್ವಂ ಅಂತ ಅನ್ನೋದಕ್ಕೆ ಕೆಲವರು ಹೀಗೆ ವ್ಯಾಖ್ಯಾನ ಮಾಡಿ, ಎಲ್ಲ ಅಲ್ಲ, ಪ್ರತಿಯೊಬ್ಬರ ಸಂಪಾದನೆಯಲ್ಲಿ 6ನೇ 1 ಅಂಶ ಬ್ರಾಹ್ಮಣರದ್ದೇ ಸೇರ್ತದಂತೆ. ದೇವೇಶಾನಾಂಚ ಕಿಂ ಪುನಃ ಅಂದ ಮೇಲೆ ಈಗ ಇವರು ವೇದಜ್ಞರು ಆಗಿದ್ದಾರೆ. ಪಂಚಪಾಂಡವರು ವೇದಜ್ಞರು, ದೇವೇಶರು ಹೌದು, ಉತ್ತಮ ದೇವತೆಗಳು ಇವರೆಲ್ಲ. ಅತಸ್ತೆ ಅನ್ಯಾಶ್ರಯಂ ನೈವ ಚಕ್ರು ಸಬಲ ಸಂಶ್ರಯಾತ್, ಆದ್ರಿಂದ ಪರಾನ್ನ ಸ್ವೀಕಾರ ಮಾಡಿದ್ರು, ಪರರನ್ನ ಆಶ್ರಯಿಸಿ ಬಾಳಿದ್ರು ಕ್ಷತ್ರಿಯರಾಗಿ ಅಂತ ಹಾಗೆ ಭಾವಿಸಬಾರದು. ವಿರಾಟರಾಜನ ಆಸ್ಥಾನಕ್ಕೆ ಬಂದಿದ್ರೆ ಆ ವಿರಾಟರಾಜನದೆಲ್ಲ ಇವರಿಗೆ ಸೇರಿ. ಯಾಕೆಂದ್ರೆ ಉತ್ತಮ ದೇವೇಶ್ವರಿವರು ವೇದಜ್ಞಾನಿಗಳಾಗಿದ್ದಾರೆ. ಗುರುಗಳು ಶಿಷ್ಯನ ಮನೆಯಲ್ಲಿ ಹೋಗಿ ವಾಸ ಮಾಡಿದ್ರೆ, ನಾನು ಸ್ವಲ್ಪ ದಿವಸ ಇರಬೇಕು ಅಂತಂದು ಶಿಷ್ಯನ ಮನೆಯಲ್ಲಿ ಇದ್ರೆ ಅನ್ಯಾಶ್ರಯ ಮಾಡಿದ್ರು ಅಂತ ಆಗ್ತದೇನು? ದ್ರೋಣಾಚಾರ್ಯರು ದ್ರುಪದ ರಾಜನ ಹತ್ರ ಹೋದ್ರು, ನನಗೊಂದು ಹಸು ಬೇಕು ಅಂತ ಕೇಳಲಿಕ್ಕೆ. ಯಾಚನೆ ಮಾಡಿದ ಹಾಗೆ ಆಗ್ಲಿಲ್ಲಂತೆ. ಯಾಕೆ ಅಂತಂದ್ರೆ ಶಿಷ್ಯಸ್ಯಾರ್ಥ ಸ್ವೀಯ ಏವೇತಿ ಮತ್ವಾ, ದ್ರೋಣಾಚಾರ್ಯರಿಗೆ ದ್ರುಪದ ರಾಜ ಶಿಷ್ಯ ಆಗಬೇಕು. ಯಾಕೆಂದ್ರೆ ದ್ರುಪದ ರಾಜ ದ್ರೋಣಾಚಾರ್ಯ ತಂದೆಗೆ ಶಿಷ್ಯ. ಪಿತು ಶಿಷ್ಯೋ ಹಿ ಆತ್ಮಶಿಷ್ಯೋ ಭವೇತ, ಶಿಷ್ಯಸ್ಯಾರ್ಥ ಸ್ವೀಯ ಏವೇತಿ ಮತ್ವ. ಹಾಗೆ ದ್ರೋಣಾಚಾರ್ಯರು ಯಾಚನೆ ಇದಕ್ಕೆ ದ್ರುಪದ ರಾಜನ ಹತ್ರ ಕೇಳಲಿಕ್ಕೆ ಹೋದದ್ದು. ಅದರಿಂದ ಪಾಂಡವರು ವಿರಾಟನ ಆಸ್ಥಾನದಲ್ಲಿ ಇದ್ರು ಅಂತಂದ್ರೆ ಅನ್ಯಾಶ್ರಯ ಮಾಡಿದ್ರು ಅಂತ ಏನಾಗೋದಿಲ್ಲ. ಅದರಿಂದ ಧರ್ಮಚ್ಯುತಿ ಏನು ಇಲ್ಲ ಅಂತ ಆಚಾರ್ಯರು ನಾನಾ ರೀತಿಯಿಂದ ಸಮರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಭೀಮ ಅನೇಕ ಕಾರಣಗಳನ್ನಿಟ್ಟುಕೊಂಡು ವೈದಿಕ ವ್ಯವಹಾರದಲ್ಲಿ ತನ್ನ ಜ್ಞಾನ ಪ್ರಸಿದ್ಧಿಗೆ ಬರಬಾರದು, ಪರಪಾಕ ಸ್ವೀಕಾರ ಯಾಕೆ ಮಾಡಬೇಕು ಸುಮ್ಮನೆ, ಹಾಗಿದ್ರು ನಾನೇ ಅಡಿಗೆ ಮಾಡಿಕೊಂಡು ಉಂಡ್ರಾಯ್ತು ಅಂತ ಹೇಳಿ ತಾನೇ ಸೂದ ವೇಷ ಧಾರಣೆ ಮಾಡಿ. ಶಾಪಾದೇವ ಅರ್ಜುನ ಷಂಡವೇಷೋಭೂತ್, ಅರ್ಜುನ ಷಂಡವೇಷ ಧಾರಣೆ ಮಾಡಿದ ನಪುಂಸಕನಾಗಿ ಅರ್ಜುನ ಬೃಹನ್ನಳೆ ಎನ್ನುವ ಹೆಸರಿನಿಂದ ಬಂದು ನಾಟ್ಯ ಹೇಳಿಕೊಡೋದು ಇಂಥ ಕಾರ್ಯದಲ್ಲಿ ಸೇರಿಕೊಂಡ ಬೃಹನ್ನಳೆಯಾಗಿ ಬಂದ. ಯಾಕೆ ಷಂಡವೇಷನಾಗಿ ಬಂದ ಅಂತಂದ್ರೆ, ಅದು ಸ್ವರ್ಗಲೋಕಕ್ಕೆ ಹೋದಾಗ ಊರ್ವಶಿ ಶಾಪ ಇತ್ತು. ಇಂದ್ರ ಹೇಳಿದ್ದ, ಆ ಶಾಪ ನಿನಗೆ ಅನುಕೂಲ ಆಗುತ್ತೆ, ಸ್ವೀಕಾರ ಮಾಡು, ಅಜ್ಞಾತವಾಸದಲ್ಲಿ ಉಪಯೋಗ ಬೀಳ್ತದೆ ಅಂತ. ಆದ್ರಿಂದ ಷಂಡವೇಷ ಧಾರಣೆ ಮಾಡಿಕೊಂಡು ಗುರುತು ಸಿಗದಂತೆ ಬೃಹನ್ನಳೆಯಾಗಿ ಅರ್ಜುನ ಬಂದ. ನಕುಲಸ್ತಥಾ ಕ್ಷತ್ರಿಯಾನಂತರತ್ವಾತ್ತು ಸೂತಜಾತೇಸ್ತಥಾ ಭವತೆ. ನಕುಲ ಅಶ್ವಸೂತನಾದ. ಯಾಕೆ ಅಂತಂದ್ರೆ ಕ್ಷತ್ರಿಯದ ಅನಂತರ ಜಾತಿ ಸೂತ ಜಾತಿ, ಕ್ಷತ್ರಿಯದ ಅನಂತರ ವೈಶ್ಯ ಜಾತಿಗಿಂತ ಮೇಲೆ. ಆದ್ರಿಂದ ಕ್ಷತ್ರಿಯ ಜಾತಿಗೆ ಹತ್ತಿರವಾದ್ರಿಂದ ಸೂತ ಜಾತಿಯವನಾಗಿ ಯುಧಿಷ್ಠಿರನ ಸೇವೆ ಮಾಡಲಿಕ್ಕೆ ಅಲ್ಲಿಗೆ ಬಂದಂತೆ. ಸಹದೇವ ಅವನು ಗೋಪಾಲಕ ವೇಷಧಾರಣೆ ಮಾಡಿದ. ಯಾಕೆ ಅಂದ್ರೆ ಕ್ಷತ್ರಿಯ ಜಾತಿ ಆದ್ಮೇಲೆ ಸೂತ ಜಾತಿ, ಸೂತ ಜಾತಿ ಆದ್ಮೇಲೆ ಅದು ಸೂತ ಜಾತಿ ಒಂದು ಅವಾಂತರ ಜಾತಿ, ಅದಾದ್ಮೇಲೆ ವೈಶ್ಯ ಜಾತಿ. ವೈಶ್ಯ ಜಾತಿಯಲ್ಲೂ ಕೂಡ ಗೋಪಾಲಕರು ಶ್ರೇಷ್ಠರು ಅಂತ, ಗೋಪಾಲಕ ವೃತ್ತಿ ಬಹಳ ಶ್ರೇಷ್ಠ ಅಂತ ವೈಶ್ಯ ಜಾತಿಯಲ್ಲಿ. ಆದ್ರಿಂದ ಗೋಪಾಲಕನಾಗಿ ದನಗಳನ್ನು ನೋಡ್ಕೊಳ್ತೇನೆ ಅಂತ ಅವನು ಬಂದಂತೆ.
ಸೂತಸ್ಯಾನಂತರತ್ವಾತ್ತು ವೈಶ್ಯಜಾತೇಸ್ತಥಾಭವತ್ ಸಹದೇವೋ ವೈಶ್ಯಜಾತಿ ಗೋಪಾಲಸ್ತೇಷು ಚೋತ್ತಮಃ ತಥೋ ಗೋಪಾಲತಾಮಾಪ. ಹೀಗೆ 4 ಜನ 4 ರೀತಿ ಆಗ್ಲಿಕ್ಕೆ ಕಾರಣ ಹೇಳಿದ್ರು. ಧರ್ಮರಾಜ ಯತಿಯಾಗಿ ಯಾಕೆ ಬಂದ ಅಂತಂದ್ರೆ, ಯತಿರಾಸಿ ಧರ್ಮಜಃ, ಯಾಕೆ ಯತಿ ಪೂಜ್ಯೋ ಅಖಿಲೈರ್ಯತಃ, ಎಲ್ರಿಗೂ ಹಿರಿಯಣ್ಣನಾದ್ರಿಂದ ಎಲ್ರಿಗೂ ಪೂಜ್ಯನಾಗಿರಬೇಕು ಅಂತ ಅವನು ಯತಿವೇಷ ಧಾರಣೆ ಮಾಡಿಬಿಟ್ನ. ಯತಿವೇಷ ಧಾರಣೆ ಮಾಡಿಯೂ ಕೂಡ ಅಲ್ಲಿ ಬಂದು ಮಾಡಿದ್ದೇನು ಅಂತಂದ್ರೆ, ದಿನಾ ಅಕ್ಷಾಸಕ್ತನಾಗಿದ್ದಂತೆ, ಜೂಜಾಟವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಸನ್ಯಾಸಿ ಆದ್ರೂ ಇನ್ನೂ ಚಟ ಬಿಡ್ಲಿಲ್ಲ ಅಂತ ಹಂಗೆ ತಿಳ್ಕೊಳ್ಬಾರ್ದು. ಸನ್ಯಾಸಿ ಆಗಿಯೂ ಕೂಡ ಆ ಜೂಜಾಟದ ಚಟ ಯಾಕೆ ಹತ್ತಿತ್ತು ಅವನಿಗೆ ಅಂತ ಯಾರು ಭಾವಿಸಬಾರ್ದು. ಅಕ್ಷಾಸಕ್ತೋ ಭವತ್, ಯಾಕೆ ಅಂದ್ರೆ ಪಶ್ಚಾತ್ ದರ್ಶಯಿಷನ್ ಸ್ವಶಿಷ್ಟತಾಂ. ಆ ಶಕುನಿ ಮೋಸ ಮಾಡಿ ನನ್ನನ್ನ ಈ ರೀತಿ ಮಾಡಿದ, ಇಲ್ದಿದ್ರೆ ನನಗೇನು ಕಡಿಮೆ ಇದ್ದಿಲ್ಲ, ನಾನು ಕೂಡ ಅದರಲ್ಲಿ ಒಳ್ಳೆ ನಿಷ್ಠಾ ಇದರಲ್ಲಿ ಕೌಶಲ ಇದೆ ನನಗೆ ಅಂತ ತೋರಿಸಲಿಕ್ಕೋಸ್ಕರ ಹಾಗೆ ಮಾಡಿದ್ನು. ಅಭ್ಯಾಸಾರ್ಥಂ ಸದೈವಚ, ಅಭ್ಯಾಸ ಮಾಡಿ ಅಂದ್ರೆ ಮೊದಲು ಇದ್ದಿಲ್ಲ ಅವನಿಗೆ, ಶಕುನಿಯನ್ನು ಸೋಲಿಸುವಷ್ಟು ಅಷ್ಟು ಸೂಕ್ಷ್ಮ ಜ್ಞಾನ ಇದ್ದಿಲ್ಲಂತೆ. ಈಗ ಅಭ್ಯಾಸ ಮಾಡಿಕೊಂಡು ಆಮೇಲೆ ಮತ್ತೊಂದ್ಸಲ ಜೂಜಾಟ ಆಡಿ ಆವಾಗ ನನಗೆ ಕೌಶಲ್ಯ ಇದೆ ಅನ್ನೋದನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ, ಅದು ಚಟ ಅಲ್ಲ, ಒಳಗೊಳಗೇ ಚುಚ್ಚುತ್ತಾ ಇತ್ತಂತೆ. ನನಗೆ ಅದು ಗೊತ್ತಿಲ್ಲ ಅಂತಾಗಿತ್ತು, ನಾನು ದಡ್ಡನಾಗಿದ್ದೆ ಅಂತ ಆಗಬಾರದು ಅನ್ನೋ ದೃಷ್ಟಿಯಿಂದ ಅಭ್ಯಾಸಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಂತೆ ಧರ್ಮರಾಜ. ಭೀಮ ಅಂತೂ ಅಡಿಗೆ ಮನೆ ಸೇರಿದ್ದು. ದ್ರೌಪದಿ ದೇವಿ ಅವಳು ಕೂಡ ಭೀಮಸೇನ ಸಧರ್ಮಾರ್ಥಂ ಶೂದ್ರ ಸೈರಂಧ್ರಿಕಾ ಭವತ್, ವಿಶೇಷವಾಗಿ ಭೀಮನಲ್ಲಿ ಆಸಕ್ತಳಾಗಿದ್ಲು ಅಂತ ಮೊದಲಿಂದ ಬಂದಿದೆ. ವನವಾಸಕ್ಕೆ ಬಂದು ಕೂಡಲೇ ಧರ್ಮರಾಜ ದ್ರೌಪದಿ ದೇವಿಯನ್ನು ಅತ್ತಿಗೆ ಸ್ಥಾನದಲ್ಲಿ ಇಟ್ಟುಬಿಟ್ಟು, ನಕುಲ ಸಹದೇವರಂತೂ ಅವರು ಬೇರೆ ಬೇರೆ ಮದುವೆ ಮಾಡಿಕೊಂಡು ಕೂಡಲೇ ಅವರು ಕೂಡ ಅತ್ತಿಗೆ ಸ್ಥಾನದಲ್ಲಿ, ಇವನು ಭ್ರಾತೃಭಾರ್ಯ ಅಂತ ಮಾಡಿಬಿಟ್ನಂತೆ, ತಮ್ಮನ ಹೆಂಡತಿ ಅನ್ನೋ ಸ್ಥಾನದಲ್ಲಿ ಇಟ್ಟ ಧರ್ಮರಾಜ, ಇವರು ಕೂಡ ಅತ್ತಿಗೆ ಸ್ಥಾನದಲ್ಲಿ ಇಟ್ಟುಬಿಟ್ರು. ಆದ್ರಿಂದ ದ್ರೌಪದಿ ಕೇವಲ ಭೀಮನ ಜೊತೆಗೆ ಮಾತ್ರ ಇರ್ತೀವಿ. ಅದಕ್ಕೆ ಭೀಮಸೇನ ಸಧರ್ಮಾರ್ಥಂ, ಭೀಮನಿಗೆ ಸರಿಯಾಗಿರಬೇಕು ಅಂತ ಹೇಳಿ ಶೂದ್ರ ಸೈರಂಧ್ರಿಕಾ ಭವತ್, ಅವಳು ಕೂಡ ಶೂದ್ರ ವೇಷದಲ್ಲಿ, ಸೈರಂಧ್ರಿಕೆ ಅಂದ್ರೆ ಪರಿಚರಣೆ ಮಾಡಿಕೊಂಡು ಗಂಧಕರ್ತ್ರಿಯಾಗಿ ಗಂಧ ತೆಯ್ಯೋ ಕೆಲಸ ಮಾಡಿಕೊಂಡು ಅವಳು ಬಂದು ಸೇರಿದ್ದಾಳೆ. ದ್ರೌಪದಿ ಯಾಕೆಂದ್ರೆ ಭರ್ತೃ ಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಃ ಸದಾ, ಗಂಡಂದ್ರೆ ಏನು ಮಾಡ್ತಾರೆ ಅದೇ ಧರ್ಮವನ್ನ ಅನುಷ್ಠಾನ ಮಾಡಿಕೊಂಡಿರಬೇಕಾದ್ದು ಹೆಣ್ಣು ಮಕ್ಕಳ ಧರ್ಮ. ಭರ್ತೃ ಸಾಧರ್ಮ್ಯ ಮಾಡಿಕೋಬೇಕು ಅಂತಿರೋದ್ರಿಂದ ತಾನು ಕೂಡ ಶೂದ್ರಳಾಗಿ ಶೂದ್ರ ವೇಷಧಾರಣೆ ಮಾಡಿ ಸೈರಂಧ್ರಿಕೆಯಾಗಿ ಬಂದಿದ್ದಾಳೆ. ಈ ರೀತಿ ನಾವು ಎಲ್ಲರೂ ಕೂಡ ಒಂದೊಂದು ಕೆಲಸ ಹಂಚಿಕೊಂಡು ವಿರಾಟನ ದಿವಸ ಅಲ್ಲಿ ಒಂದು ದೊಡ್ಡ ಉತ್ಸವ ಪ್ರಾರಂಭ ಆಗೋದಿತ್ತಂತೆ. ಆ ವಿರಾಟನ ನಗರದಲ್ಲಿ ಉತ್ಸವ ಪ್ರಾರಂಭ ಆಗುವಾಗ ಆ ಉತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮಲ್ಲರು ಬಂದು ತಮ್ಮ ಮಲ್ಲ ಯುದ್ಧ ಮಾಡೋದು ಪದ್ಧತಿ. ಆವಾಗ ಅಥಾ ಜಗಾಮ ಮಲ್ಲಕಃ ಸಮಸ್ತ ಭೂಮಿ ಮಂಡಲೆ ವರೇಣ ಯೋಜಿತೋ ಜೈ ಶಿವಸ್ಯ ಸಂಜಗರ್ಜಚ. ಯಾವುದೋ ಬೇರೆ ಊರಿನಿಂದ ಒಬ್ಬ ಮಲ್ಲ ಬಂದಂತೆ, ಅವನು ಇಡೀ ಭೂಮಂಡಲದಲ್ಲಿ ತಾನು ಜಯಗಳಿಸಿದ್ನಂತೆ. ಎಲ್ಲಾ ಕಡೆ ಉತ್ಸವ ಅದು ಇದು ಹಬ್ಬಗಳು ಜಾತ್ರೆ ನಡೆಯುವಾಗ ಹೋಗಿ ಮಲ್ಲ ಯುದ್ಧ ಪ್ರದರ್ಶನ ಮಾಡಿ ಎಲ್ಲರನ್ನೂ ಕೂಡ ಗೆದ್ದುಕೊಂಡಿದ್ನಂತೆ. ರುದ್ರದೇವರ ವರನೂ ಇತ್ತು. ಅಂಥ ಒಬ್ಬ ಮಲ್ಲ ವಿರಾಟ ನಗರಕ್ಕೆ ಬಂದಿದ್ದಾನೆ. ಅವನು ಬರ್ತಾನೆ ಅಂತ ಗೊತ್ತಿದ್ದೇ ಹೆಂಗ್ ಗೊತ್ತಾಯ್ತೋ ಏನೋ, ಅಲ್ಲಿರೋ ಮಲ್ಲರಿಗೆಲ್ಲ, ಮಲ್ಲರು ಅಂತ ಪ್ರತಿಯೊಬ್ಬರು ಸಾಕಿರ್ತಾರೆ, ಈ ಕ್ರಿಕೆಟ್ ಆಡೋರ್ನ ಪ್ರತಿಯೊಂದು ದೇಶದವರು ಇಟ್ಕೊಂಡಿರ್ತಾರಲ್ಲ ಹಾಗೆ ಆ ವಿರಾಟನ ನಗರದಲ್ಲಿಯೂ ಕೂಡ ಒಂದಿಷ್ಟು ಜನ ಮಲ್ಲರಿದ್ರಂತೆ, ಪ್ರದರ್ಶನ ಮಾಡ್ಲಿಕ್ಕೆ ಬೇಕಾಗ್ತದೆ ಅಂತ. ಆ ಮಲ್ಲ ಬರ್ತಾನೆ ಅಂತ ಗೊತ್ತಾದ ಕೂಡಲೇ ಇವರೆಲ್ಲ ಓಡ್ ಹೋಗ್ಬಿಟ್ರಂತೆ. ಯಾಕೆ ಅಂಥ ಮಲ್ಲ ಅವನು, ಸುಮ್ಮನೆ ಅವನ ಕೈಯಿಂದ ಏಟು ತಿನ್ನಬೇಕಾಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರದುದ್ರುರ್ಭಯಾರ್ಧಿತಾ ತಮೀಕ್ಷ ಸರ್ವಮಲ್ಲಕ ವಿರಾಟ ರಾಜ ಸಂಶ್ರಯ ಪ್ರದುದ್ರುರ್ಭಯಾರ್ಧಿತಾ. ಎಲ್ಲರೂ ಕೂಡ ಏನೇನೋ ನೆಪ ಹೇಳಿ ರಜೆ ಹಾಕಿ ಹೋಗ್ಬಿಟ್ಟಿದ. ಆ ಮಲ್ಲ ಬರ್ತಾನೆ ಅಂತಾಯ್ತು. ವಿರಾಟ್ ರಾಜನಿಗೆ ಬಹಳ ಸಮಸ್ಯೆ ಆಯ್ತು. ಎಲ್ಲರೂ ರಜೆ ಹಾಕಿಬಿಟ್ಟಿದ್ದಾರೆ, ಆ ಮಲ್ಲ ಬರ್ತಿದ್ದಾನೆ, ಯಾರನ್ನು ಕಳಿಸೋದು? ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಕಳಿಸಬೇಕು, ಇಲ್ಲದಿದ್ರೆ ಮರ್ಯಾದೆ ಹೋಗ್ತದೆ. ಉತ್ಸವ ಜಾತ್ರೆ ನಡೀತಾ ಇದೆ, ಅವನು ಬಂದಿದ್ದಾನೆ. ಈ ಸಮಸ್ಯೆ ಬಂದಾಗ ಅವನು ಯಾವಾಗ್ಲೂ ವಿರಾಟ್ ರಾಜ ಧರ್ಮರಾಜನ ಜೊತೆ ಇರ್ತಿದ್ನಂತೆ. ಧರ್ಮರಾಜ ಯತಿವೇಷದಲ್ಲಿ ವಿರಾಟದ ರಾಜನ ಸಭಾಸ್ಥಾರನಾಗಿ ಅವನ ಜೊತೆಗೆ ವಾಸ ಮಾಡ್ತಿದ್ದ. ಅವನ ಹತ್ರ ಸಹಜವಾಗಿ ಹೇಳಿದಾಗ ಧರ್ಮರಾಜ ಹೇಳಿದನಂತೆ, ಅಂದ್ರೆ ಯತಿವೇಷದಲ್ಲಿದ್ದವನೇ ಹೇಳಿದ, ಅದಕ್ಕೇನಂತೆ ಮಲ್ಲರೇ ಆಗ್ಬೇಕು ಅಂತೇನಿಲ್ಲ, ನಮ್ಮ ಅಡಿಗೆಯವನಿದ್ದಾನಲ್ಲ ಅವನ್ ಕರೆದು ಬಿಟ್ರೆ ಅವನು ಯುದ್ಧ ಮಾಡ್ತಾನೆ, ಬೇಕಾದ್ರೆ ಬರೀ ಅಡಿಗೆ ಮಾಡ್ತಾನೆ ಅಂತ ತಿಳ್ಕೊಬೇಡ, ಬೇಕಾದಷ್ಟು ಕೆಲಸನೂ ಬರ್ತದೆ ಅವನಿಗೆ, ಮಹಾಗಟ್ಟಿಗನಿದ್ದಾನೆ ಅಂತ ಆಯ್ತು.
ಹೇಳಿ ಕಳಿಸಿದ್ರು. ಬಂದಂತ ಅದಕ್ಕೇನಂತೆ ನಾನು ಯುದ್ಧ ಮಾಡ್ತೀನಿ ಅವನ ಜೊತೆಗೆ ಅಂತ ಬಂದಿದ್ದಾನೆ. ಬಂದಾಗ ಕೆಲವರೆಲ್ಲ ಹೇಳಿದರಂತೆ, ನೀನೇನ್ ಯುದ್ಧ ಮಾಡ್ತೀವೋ ಅವನಿಗೆ ಶಿವನ ಅನುಗ್ರಹ ಇದೆ, ಮಹಾದೇವನ ಅನುಗ್ರಹ ಇದೆ, ಹಾಗೆ ಅಂತಂದ್ರೆ ನನಗೂ ಮಹಾದೇವನ ಅನುಗ್ರಹ ಇದೆ ಅಂದಂತು. ನನಗೂ ಮಹಾದೇವನ ಅನುಗ್ರಹ ಇದೆ ಅಂದ. ಧರ್ಮರಾಜನ ಹತ್ರ ಹೇಳಿದ, ನಿನ್ನ ಅನುಗ್ರಹ ಇದೆ, ನಿನ್ನ ಆಶೀರ್ವಾದ ಇದ್ರೆ ಸಾಕು. ವಿರಾಟನ ಹತ್ರ ಹೇಳ್ತಾನೆ, ಮಹಾದೇವನ ಅನುಗ್ರಹ ಎಲ್ಲ ನನಗೂ ಇದೆ, ನಾನು ಗೆಲ್ತೇನೆ ಅಂತ ಆಶ್ವಾಸನೆ ಕೊಟ್ಟುಕೊಂಡು ಬಂದಂತೆ. ಏನಿದು ಭೀಮಸೇನ ದೇವರಿಗೆ ಮಹಾದೇವನ ಅನುಗ್ರಹ ಅಂದ್ರೆ ಏನರ್ಥ? ಯುಧಿಷ್ಠಿರನ ಆಶೀರ್ವಾದ ಇದೆ ಅಂದ್ರೆ ಏನರ್ಥ? ನಿನ್ನ ಆಶೀರ್ವಾದ ಇದ್ರೆ ಸಾಕು ಅಂತ ವಿರಾಟನಿಗೆ ಅಂದ್ರೆ ಅದಕ್ಕೇನರ್ಥ? ಆಚಾರ್ಯ ಹೇಳ್ತಾರೆ, ಭೀಮ ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರೇ ಭೀಮಸೇನ ದೇವರು. ಮಹಾದೇವ ರುದ್ರದೇವರು ಕೆಳಗಿನ ಕಕ್ಷೆಯಲ್ಲಿದ್ದಾರೆ. ಆದರೆ ಭೀಮ ಹೇಳಿದ್ದು ಹರಹರ ಮಹಾದೇವ ಅಲ್ಲ, ಹರಿಹರಿ ಮಹಾದೇವ. ಮಹಾದೇವ ಇಬ್ಬರಿದ್ದಾರೆ, ಹರಹರ ಮಹಾದೇವ ಅಂತ ಒಬ್ನು, ಹರಿಹರಿ ಮಹಾದೇವ ಅಂತ ಇನ್ನೊಬ್ಬನಿದ್ದಾನೆ. ಆ ಹರಿಹರಿ ಮಹಾದೇವನನ್ನೇ ಭೀಮ ಹೇಳಿದ್ದಂತೆ. ಯಾಕೆ ಅಂದ್ರೆ ಸಮಸ್ತ ದೇವ ವೃಂದತೋ ಮಹಾನ್ಯಯೇವ ಕೇಶವ ಸಮಸ್ತ ದೇವ ನಾಮವಾನ್ ತದೀಯ ಭಕ್ತಿತೋ ಬಲಂ. ಎಲ್ಲ ದೇವ ಸಮೂಹಕ್ಕಿಂತ ಮಹಾನ್ ದೇವ, ಮಹಾಂಶ್ಚಾಸೌ ದೇವಶ್ಚ, ಎಲ್ಲರಿಗಿಂತೂ ಮಹಾನ್ ಯಾರು? ಪರಮಾತ್ಮ ವಿಷ್ಣು. ಅವನು ದೇವನೂ ಹೌದು, ಮಹಾನೂ ಹೌದು. ಆದ್ರಿಂದ ಮಹಾದೇವ ಅಂತಂದ್ರೆ ನಮ್ಮ ಹರಿಯೇ ನಮಗೆ ಮಹಾದೇವ. ಭೀಮಸೇನನ ಅಭಿಪ್ರಾಯ ಹಾಗಿತ್ತಂತೆ. ಅಲ್ಲ, ಯುಧಿಷ್ಠಿರನ ಆಶೀರ್ವಾದ ಇದೆ ಅಂದ್ರೆ, ಯುಧಿಷ್ಠಿರ ಅಂದ್ರೇನು? ಯುದ್ಧದಲ್ಲಿ ಯಾರು ಸ್ಥಿರವಾಗಿ ನಿಂತಿರ್ತಾನೋ ಅವನು ಯುಧಿಷ್ಠಿರ. ಎಲ್ಲ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲೋದು ಅಂದ್ರೆ ಪರಮಾತ್ಮ, ಭಗವಂತನೇ. ಆದ್ರಿಂದ ಅವನೇ ಯುಧಿಷ್ಠಿರ. ನಿನ್ನ ಬಲ ಇದೆ ಅಂತಂದ್ರೆ ಅರ್ಥ ಏನು? ತ್ವಂ ಅಂದ್ರೆ ತ್ವಂ ಅಂತಂದ್ರು ತ್ವಯಿ ಸ್ಥಿತಸ್ತ್ವಮಿತ್ಯಸೌ. ತ್ವಂ ಅಂದ್ರೆ ನೀನು ಯಾರನ್ನು ಸಂಬೋಧನೆ ಮಾಡಿ ಹೇಳ್ತೋ ಅವರಲ್ಲಿ ಪರಮಾತ್ಮ ಇರ್ತಾನೆ, ಆದ್ರಿಂದ ಅವನು ತ್ವಂ ಶಬ್ದವಾಚ್ಯ. ಅಹಂ ಅಂದಾಗ ನನ್ನಲ್ಲಿ ಪರಮಾತ್ಮ ಇರೋದ್ರಿಂದ ಅವನು ಅಹಂ ಶಬ್ದವಾಚ್ಯನಾಗಿದ್ದಾನೆ. ಈ ಅಭಿಪ್ರಾಯದಿಂದ ಸರ್ವನಾಮಗಳನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡುವ ದೃಷ್ಟಿ ಇಟ್ಟುಕೊಂಡು ಭೀಮಸೇನ ದೇವರು ಹಾಗೆ ಹೇಳಿದ್ರಂತೆ. ನನಗೂ ಮಹಾದೇವನ ಅನುಗ್ರಹ ಇದೆ, ಯುಧಿಷ್ಠಿರನ ಆಶೀರ್ವಾದ ಇದೆ ಅಂದ್ರೆ ಅರ್ಥ ಪರಮಾತ್ಮನ ಅನುಗ್ರಹ ಇದೆ, ಪರಮಾತ್ಮನ ಆಶೀರ್ವಾದ ಇದೆ ಅಂತಲೇ ಅರ್ಥ. ಯಾಕಿಷ್ಟು ಗೋಪ್ಯವಾಗಿ ಹೇಳಬೇಕಾಗಿತ್ತು? ಮಹಾದೇವ ಅಂತ ಅಂದ್ಕೊಳ್ಳೆ ಎಲ್ರಿಗೂ ಕೂಡ ಆ ಶಬ್ದ ರುದ್ರದೇವರ ವಾಚಕವಾಗಿತ್ತು. ಪರಮಾತ್ಮನಲ್ಲಿ ಈ ಯೋಗವೃತ್ತಿಯಿಂದ ಮಹಾನ್, ದೊಡ್ಡವನು, ದೇವನೂ ಹೌದು, ಈ ದೃಷ್ಟಿಯಿಂದ ಪ್ರಯೋಗ ಮಾಡಿದೆ. ಯಾಕೆ ನೇರವಾಗಿ ಯಾಕೆ ಹೇಳಲಿಲ್ಲ ಅಂತಂದ್ರೆ, ಒಂದು ವೇಳೆ ನೇರವಾಗಿ ಏನಾದರೂ ಅಡಿಗೆ ಮಾಡೋನು ಹಂಗೆ ಹೇಳ್ಕೊಂಡು ಬಂದಿದ್ರೆ ಇವನು ಭೀಮ ಅಂತ ತಿಳ್ಕೊಂಡ್ಬಿಡ್ತಿದ್ರಂತೆ. ಯಾಕೆಂದ್ರೆ ಅಷ್ಟು ವೈಷ್ಣವತೆ ಅವನಿಗೆ, ಮಾತಿನಲ್ಲಿ ವಿಷ್ಣು ನಿಷ್ಠೆಯನ್ನು ತೋರಿಸ್ತಾ ಇದ್ದವನಾಗಿದ್ದ. ಆದ್ರಿಂದ ಆ ಗುರುತು ಸಿಗಬಾರದು ಅಂತ ಹೇಳಿ ಆ ರೀತಿ ತಾನೂ ಕೂಡ ಹಾಗೇ ಶಬ್ದ ಪ್ರಯೋಗ ಮಾಡಿಕೊಂಡು ಬಂದಿದ್ದಾನ. ಇನ್ನೊಬ್ಬರಿಗೆ ಗುರುತು ಸಿಗದಂತೆ ಇರಬೇಕಾಗಿದ್ರೆ ಇಂಥ ಟ್ರಿಕ್ಸ್ ಉಪಯೋಗಿಸಬಹುದು ಅಂತಾರೆ. ಈ ರೀತಿ ಉಪಾಯ ಮಾಡಿಕೊಂಡು ಬದುಕಬಹುದಂತ. ಯಾವಾಗ ಇಂಥ ಪ್ರಸಂಗ ಬಂದ್ರೆ ಹಾಗೂ ಮಾಡಬಹುದು. ಈ ರೀತಿ ಹೇಳಿಕೊಂಡು ಭೀಮಸೇನ ದೇವರು ಬಂದರು. ಯಯೇವ ದೇವನಾಮಧ ಇತಿ ಶ್ರುತಿರ್ಜಗಾದಹಿ ಮಹಾಂಶ್ಚ ದೇವ ಏಷ ತತ್ ಸಮೇ ಜಯಂ ವಿಧಾಸ್ಯತಿ ಯುಧಿಷ್ಠಿರಾಭಿಧಶ್ಚಯೋ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಸ್ತ್ವಮಿತ್ಯಸೌ ಸದಾಭಿಧೀಯತೆ ಹರಿಹಿ. ಯುಧಿಷ್ಠಿರನಲ್ಲಿ ಇದ್ದದ್ರಿಂದಲೂ ಅವನು ಯುಧಿಷ್ಠಿರ ಶಬ್ದವಾಚ್ಯನಾಗಿದ್ದಾನೆ. ಇತಿ ಬ್ರುವಾಣೋ ಮಲ್ಲಂತಂ ಅಭಿಯಾತೋ ಗಕೋದರಃ. ಹೀಗೆ ಹೇಳಿಕೊಂಡು ಆ ಮಲ್ಲನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದು ಆ ಮಲ್ಲನನ್ನ ಕೆಳಗಡೆ ಕೆಡವಿ ಅವನನ್ನ ಮೃತ್ಯು ಲೋಕಕ್ಕೆ ಕಳಿಸಿಬಿಟ್ನಂತೆ. ಹೀಗೆ ಮಲ್ಲನ ವಧೆ ಮಾಡಿದ ಭೀಮಸೇನ ದೇವರು. ಏವಂ ನಿವಸತಾಂ ತತ್ರ ಪಾಂಡವಾನಾಂ ಮಹಾತ್ಮನಾಂ. 10 ತಿಂಗಳು ಕಳೀತು, ಇನ್ನು 2 ತಿಂಗಳು ಮಾತ್ರ ಬಾಕಿ ಇದೆ ಅಂತ ಆಯ್ತು. 1 ವರ್ಷ ಕಳಿಲಿಕ್ಕೆ ಇನ್ನು 2 ತಿಂಗಳಿದೆ ಅಂತಾದಾಗ ಅಲ್ಲಿಯವರೆಗೆ ಇದ್ದಿಲ್ಲ ಕೀಚಕ ಬಂದ. ಕೀಚಕೋ ಮತ್ಸ್ಯ ನೃಪತೆ ಶ್ಯಾಲೋ ಬಲವತಾಂ ವರಹ. ಕೀಚಕ ಮತ್ಸ್ಯ ನೃಪತೆ ಶಾಲ, ಆ ವಿರಾಟ್ ರಾಜನಿಗೆ ಶಾಲ ಆಗಬೇಕು. ಶಾಲ ಆಗಬೇಕು ಅಂತಂದ್ರೆ ಆ ವಿರಾಟ್ ರಾಜನ ಹೆಂಡತಿ ಸುದೇಶ್ನೆ, ಆ ಸುದೇಶ್ನೆಗೆ ಇವನು ಭ್ರಾತ. ಆದ್ದರಿಂದ ಅವನು ಹೆಂಡತಿಯ ಸೋದರ ಇದ್ದ ಹಾಗೆ. ಆ ರೀತಿಯಾಗಿ ಅವನು ಬಂದ. ಕೀಚಕ ಎಲ್ಲಾ ಕಡೆಯಲ್ಲೋ ಹೋದವನು ಬಂದವನಿಗೆ ದ್ರೌಪದಿ ದೇವಿ ಕಣ್ಣಿಗೆ ಬಿತ್ತು. ಗಂಧಕರ್ತ್ರಿಯಾಗೇ ಇದ್ಲು, ಶೂದ್ರ ವೇಷದ ಪರಿಚಾರಿಕೆಯಾಗಿದ್ದಂಥ ದ್ರೌಪದಿ ದೇವಿಯನ್ನು ನೋಡಿ ಸದ್ರೌಪದಿ ವೀಕ್ಷ ಮನೋಭವಾರ್ಥಃ ಸಂಪ್ರಾರ್ಥಯಾಮಾಸ ತಯಾ ನಿರಸ್ತಃ. ಹೋಗಿ ಆ ದ್ರೌಪದಿ ದೇವಿಯನ್ನ ಕೇಳ್ತಾ ಇದ್ದಾನೆ ನೇರವಾಗಿ, ಇಷ್ಟು ಸುಂದರಿಯಾಗಿದ್ದಿ, ಈ ಸೇವೆ ಮಾಡಿಕೊಂಡು ಯಾಕಿರ್ತಿ, ನನ್ನ ಪತ್ನಿ ಆಗುವಂತ ಕಾಮಾಂಧನಾಗಿ ಕೀಚಕ ದ್ರೌಪದಿಯನ್ನು ಕೇಳ್ತಾನೆ. ದ್ರೌಪದಿ ದೇವಿ
ಅಲ್ಲಗಳೆದು ಬಿಟ್ಲು. ಇಂಥದ್ದು ಮಾಡೋದಲ್ಲ ಅಂತ ಅವನಿಗೆ ಸಾಕಷ್ಟು ಬುದ್ಧಿವಾದ ಹೇಳ್ತಾಳೆ, ಬೈತಾಳೆ, ಎಲ್ಲ ಮಾಡಿದ್ಲು. ಕೊನೆಗೆ ಈ ಹೋರಾಟದಲ್ಲೇ 1 ತಿಂಗಳು ಕಳೆದ್ನಂತವನು. ಆ 1 ತಿಂಗಳು ಮಾತ್ರ ಬಾಕಿ ಇದೆ ಅಂತಾದಾಗ ತಾನು ತನ್ನ ತಂಗಿಯಾದಂಥ ಸುದೇಶ್ನೆಗೆ ಹೇಳ್ತಾ ಇದ್ದಾನೆ, ನೀನು ಏನಾದ್ರೂ ಮಾಡಿ ಆ ದ್ರೌಪದಿಯನ್ನ, ಆ ಗಂಧಕರ್ತ್ರಿಯನ್ನ ನನ್ನಲ್ಲಿ ಕಳಿಸಬೇಕು ಅಂತಂದಾಗ ಅವಳು ಕೂಡ ಇದು ಸರಿಯಲ್ಲ ಅಂತ ಬುದ್ಧಿವಾದ ಹೇಳ್ತಾಳೆ. ಪುನಃ ಪುನಸ್ತಾಂ ಯದಾಯ ಯಾಚೆ, ಮತ್ತೆ ಮತ್ತೆ ಬೇಡಿಕೊಂಡಂತ ಅವಳನ್ನು ಕಳಿಸಲೇಬೇಕು ಅಂತ. ಆಗ ಏನಾದ್ರೂ ಒಂದು ನೆಪ ಮಾಡಿ ಆದ್ರೂ ಕಳಿಸು, ನನಗೋಸ್ಕರ ದಿವ್ಯವಾದಂಥ ಮದ್ಯವನ್ನ ಒಂದು ಪಾತ್ರೆಯಲ್ಲಿ ಕಳಿಸು, ಅವಳಿಗೆ ಕೊಟ್ಟು ಕಳಿಸು ಅಂತ ಆ ಉಪಾಯ ಹೇಳಿದ. ಅವಳು ದ್ರೌಪದಿ ದೇವಿ ಹತ್ರ ಬಂದು ಆ ಸುದೇಶ್ನೆ ಕಳಿಸ್ತಾ ಇದ್ದಾಳೆ. ಸುರಾಂ ಮದರ್ಥ ಮಿತೀರಿತ ನೇತಿ ಭೀತಾವದತ್ಸ, ಕೀಚಕನ ಮನೆಯಿಂದ ಮದ್ಯ ತರೋದು, ತಗೊಂಡ್ ಬಾ ಅಂತ, ಹಾಗೆ ತಗೊಂಡು ಬಾ ಅಂತ ಹೇಳಿ ಕಳಿಸಿದಾಗ, ನಾನು ಹೋಗೋದಿಲ್ಲ ಅವನ ಮನೆಗೆ ಅಂತ ಎಷ್ಟು ಹೇಳಿದ್ಲು ದ್ರೌಪದಿ ದೇವಿ. ಆದರೂ ಕೂಡ ಬಲವಂತ ಮಾಡಿ ಮದ್ಯ ತರಲೇಬೇಕು ನೀನು ಹೋಗಿ ಅಂತ ಕಳಿಸ್ತಾಳೆ ಸುದೇಶ್ನೆ. ಅವಳು ಬಂದಾಗ ಬಲಾತ್ತಯ ಪ್ರೇಷಿತ ತದ್ಗೃಹಾಯ ಯದಾಗಮತ್ತೇನ ಹಸ್ತೆ ಗೃಹೀತ, ಸುದೇಶ್ನೆ ದ್ರೌಪದಿಯನ್ನು ಕಳಿಸಿದ್ಲು. ಇವಳು ಮದ್ಯ ತರುವ ನೆಪದಿಂದ ಕೀಚಕನ ಮನೆಗೆ ಬಂದಾಗ ಅವನು ಕೈ ಹಿಡಿದು ಎಳಿತಾ ಇದ್ದಾನೆ. ಎಳೆದಾಗ ಬಲ ಹಾಕಿ ದ್ರೌಪದಿ ದೇವರು ಅವನನ್ನ ದಬ್ಬಿ ಕೆಳಗಡೆ ಕೆಡವಿ ಸಭೆಗೆ ಓಡಿ ಬಂದರಂತೆ. ಸಭಾಭವನಕ್ಕೆ ಓಡಿ ಬರ್ತಾರೆ. ಅಲ್ಲಿ ಆದಿತ್ಯನಲ್ಲಿರ್ತಕ್ಕಂಥ ಸೂರ್ಯಮಂಡಲದಲ್ಲಿರುವ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ. ಕೂಡಲೇ ಸೂರ್ಯನಲ್ಲಿರ್ತಕ್ಕಂಥ ನಾರಾಯಣ ಹೇತಿ ಅನ್ನುವಂತಹ ಹೆಸರಿನ ಒಬ್ಬ ರಾಕ್ಷಸನನ್ನ ಕಳಿಸ್ತಾನಂತೆ. ನಾರಾಯಣ ಹೇತಿ ನಾಮೈವ ರಕ್ಷ ನ್ಯಯೋಜೇತ್ ತದ್ ಅದೃಶ್ಯಂ ಸಮಾಗಾತ್. ಸೂರ್ಯಮಂಡಲದಲ್ಲಿರುವ ನಾರಾಯಣ ಹೇತಿ ನಾಮಕ ರಾಕ್ಷಸನನ್ನ ಕಳಿಸಿದಾಗ ಅದೃಶ್ಯನಾಗಿ ಆ ರಾಕ್ಷಸ ಬರ್ತಾನೆ. ಅವನಿಗೆ ಕೀಚಕನನ್ನ ಸದೆ ಬಡಿಯುವ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ವಾಯುದೇವರ ಆವೇಶ ಆಗ್ತದೆ ಅವನಲ್ಲಿ, ಆ ರಾಕ್ಷಸನಲ್ಲಿ. ಕೀಚಕನನ್ನ ಎದುರಿಸಲಿಕ್ಕೆ ವಾಯುಸ್ತದಾವಿಶ್ಯತು ಕೀಚಕಂ ತಂ ನೆಪಾತ ಯತ್ತಾಂ ಸಮೀಕ್ಷೈವ ಭೀಮಃ. ಹೀಗೆ ಸೂರ್ಯಮಂಡಲದ ನಾರಾಯಣ ದ್ರೌಪದಿಯ ರಕ್ಷಣೆಗೆ ಆ ಹೇತಿ ನಾಮಕ ರಾಕ್ಷಸನನ್ನು ಕಳಿಸಿದ. ಅವನಲ್ಲಿ ವಾಯುದೇವರ ಆವೇಶ ಆಯಿತು. ಅವನು ಆ ರಾಕ್ಷಸ ಅದೃಶ್ಯನಾಗಿ ಬಂದು ಕೀಚಕನನ್ನು ಬೀಳಿಸಿದ. ಅಷ್ಟು ಹೊತ್ತಿಗೆ ಅವನು ಪುನಃ ಎದ್ದು ಬರೋದರಲ್ಲಿದ್ದ. ಬರುವಾಗ ಭೀಮಸೇನ ದೇವರು ನೋಡಿದರಂತೆ. ಭೀಮಸೇನ ದೇವರು ನೋಡಿ ಸಿಟ್ಟಾಗಿ ಅಲ್ಲಿದ್ದಂಥ ಒಂದು ದೊಡ್ಡ ಮರದ ಕಡೆ ನೋಡಿಬಿಟ್ರಂತೆ. ಆ ಮರ ನೋಡಿದ್ರು ಅಂತಂದ್ರೆ ಅದನ್ನು ಕಿತ್ತಾನೆ ಅಂತಲೇ ಅರ್ಥ. ಮರ ಕಿತ್ತಿ ಬಿಟ್ರೆ ಗೊತ್ತಾಗ್ತದೆ ಮತ್ತೆ ಇವನು ಭೀಮ ಅಂತ ಗೊತ್ತಾಗ್ತದೆ. ಆಗಿನ ಕಾಲದಲ್ಲಿ ಮರ ಕಿತ್ತುವವರು ಬೇರೆ ಯಾರೂ ಇದ್ದಿಲ್ಲ. ಹೇಳ್ತಲ್ಲ, ಭೀಮ ಸೌಗಂಧಿಕ ಪುಷ್ಪ ತರ್ಲಿಕ್ಕೆ ಹೋದ್ರೆ ಯಾವ ಕಡೆ ಹೋಗಿದ್ದಾನೆ ಅಂತ ಭೀಮನ ದಾರಿ ಹುಡ್ಕೊಂಡು ಹೋಗೋದು ಬಹಳ ಸುಲಭ ಆಗ್ತಿತ್ತಂತೆ. ಕಾಡಿನಲ್ಲಿ ಎಲ್ಲಿಯಾದ್ರೂ ಸಾಲಕ್ಕೆ ಮರಗಳು ಬಿದ್ದಿದ್ರೆ ಇದು ಭೀಮ ಹೋದ ದಾರಿ ಅಂತ ಅರ್ಥ. ಆ ಮರ ಕಿತ್ತುತ್ತಾನೆ ಅಂತ ಗೊತ್ತಾದ ಕೂಡಲೇ ಯತಿರೂಪದಲ್ಲಿದ್ದಂಥ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಆ ಮರ ಯಾಕೆ ಕಿತ್ತಿಯೋ, ಸೌದೆಗೆ ಬೇಕಾಗ್ತದೆ, ಸುಮ್ಮನೆ ಅದನ್ನ ಯಾವ್ದಾವ್ದಕ್ಕೆ ಕಿತ್ತು ಉಪಯೋಗಿಸಬೇಡ, ಕಟ್ಟಿಗೆಗೆ ಬೇಕು, ಒಲೆ ಉರಿಲಿಕ್ಕೆ ಬೇಕದು, ಕಟ್ಟಿಗೆಗೆ ಉಪಯೋಗ ಬರ್ತದೆ, ಅದನ್ನು ಕಿತ್ತಬೇಡ ಅಂತ ಗೊತ್ತಾಗದಿದ್ದ ಹಾಗೆ ಮಾತಾಡಿದನಂತೆ. ಮತ್ತ ಅದ ಮರ ಕಿತ್ತಲಿಕ್ಕೆ ಹೋಗ್ಲಿಲ್ಲ. ಚುಕೋಪ ವೃಕ್ಷಂಚ ಸಮೀಕ್ಷಮಾಣಂ ತಂ ವಾರಯಾಮಾಸ ಯುಧಿಷ್ಠಿರೋಗ್ರಜ. ಆಮೇಲೆ ಅಲ್ಲಿಗೆ ಮುಗಿತು. ಅವತ್ತು ರಾತ್ರಿ ಭೀಮಸೇನ ದೇವರ ಹತ್ರ ಬಂದಂತೆ. ಏಕಾಂತದಲ್ಲಿ ಅಡಿಗೆ ಮನೆಗೆ ಬರ್ತಾಳೆ ದ್ರೌಪದಿ ದೇವಿ. ಭೀಮಸೇನ ದೇವರ ಹತ್ರ ಬಂದು, ಮಹಾಭಾರತದಲ್ಲಿ ಬಹಳ ಚೆನ್ನಾಗಿದೆ ಆ ಪ್ರಸಂಗ, ತನ್ನ 2 ಕೈ ತೋರಿಸಿದ್ಲಂತೆ ದ್ರೌಪದಿ ದೇವಿ. ಭೀಮಸೇನ ಹತ್ರ ಬಂದು ತನ್ನ ಅಂಗೈ ತೋರಿಸ್ತಾಳೆ. ಗಂಧ ತೇದು ತೇದು ಏನಾಗಿದೆ ನೋಡಿ ನಮ್ಮ ಕೈ ಅಂತ. ಕೈಯಲ್ಲೆಲ್ಲ ಗುಳ್ಳೆಗಳು ಬಂದು ಹೋಗಿತ್ತಂತೆ. ಅಷ್ಟು ಕೆಲಸ ಮಾಡಿ ಗಂಧ ತೇದು ಗುಳ್ಳೆಗಳು ಬಂದದ್ದನ್ನೆಲ್ಲ ತೋರಿಸಿ, ಹೀಗಾಗಿದೆ ಪರಿಸ್ಥಿತಿ, ಅದರಲ್ಲಿ ಮಧ್ಯೆ ಕೀಚಕ ಬೇರೆ ಈ ರೀತಿ ಮಾಡ್ತಿದ್ದಾನೆ ಅಂತ ಎಲ್ಲ ಕೀಚಕನ ವೃತ್ತಾಂತವನ್ನು ಹೇಳಿ, ಹಂತುಂ ಪಾಪಂ ಕೀಚಕಂ ಪ್ರೇರಯತ್ತಂ. ಅವನು ಒದ್ದಿದ್ನಂತೆ ದ್ರೌಪದಿ ದೇವಿಗೆ. ಅವಳು ಬೀಳಿಸಿದಾಗ ಎದ್ದು ಒದಿತಾನಂತೆ ಕಾಲಿನಲ್ಲಿ. ಅವನಿಗೂ ಕೂಡ ಸಿಟ್ಟು ಬಂದು ಆಮೇಲೆ ಆ ರಾಕ್ಷಸ ಬಂದು ಇಷ್ಟೆಲ್ಲ ಆದದ್ದಕ್ಕೆ ಅವನನ್ನು ಕೊಲ್ಲೇಬೇಕು ಅಂತ ಹೇಳಿದಾಗ ಭೀಮನೇ ಹೇಳಿದ್ನಂತೆ, ಒಂದು ಶೂನ್ಯ ಗ್ರಹದಲ್ಲಿ ಆ ಕೀಚಕನಿಗೆ ನೀನು ಬರ್ಲಿಕ್ಕೆ ಹೇಳು, ನೀನೇ ಪರವಶರಾದಂತೆ ನಟಿಸಿ ಒಂದು ಯಾರೂ ಇಲ್ಲದ ಒಂದು ಶೂನ್ಯ ಗ್ರಹ, ಆ ನಾಟ್ಯ ಗ್ರಹ, ಅಲ್ಲಿಗೆ ಬರ್ಲಿಕ್ಕೆ ಹೇಳು. ಅಲ್ಲೇ ಅವನು ರಾತ್ರಿ ಬಂದಾಗ ನಾನು ಕಾಯ್ಕೊಂಡು ಅವನಿಗೆ ಬುದ್ಧಿವಾದ ಕಲಿಸ್ತೇನೆ ಅಂತ ಭೀಮ ಹೇಳಿದ್ನಂತೆ. ಅದೇ ರೀತಿ ದ್ರೌಪದಿ ದೇವಿ ಆ ಕೀಚಕನಿಗೆ ಹೇಳಿದ್ದಾಳೆ. ಅಲ್ಲಿ ಭೀಮ ಕಾಯ್ತಾ ಇದ್ದ. ತತ್ರೈನಮಾಸಾದ್ಯ ಚ ಭೀಮಸೇನೋ ವಿಜಿತ್ಯ ತಂ ಬಾಹು ಯುದ್ಧೇ ನಿಹತ್ಯ
ಶಿರೋಗುದೇ ಪಾಣಿಪಾದೌ ಚ ತಸ್ಯ ಪ್ರವೇಶಯಾಮಾಸ ವಿಮೃದ್ಯ ವೀರಃ. ಅಲ್ಲಿ ಆ ನರ್ತನ ಶಾಲೆಗೆ, ನಾಟ್ಯ ಶಾಲೆಗೆ ಅವರು ಆ ಕೀಚಕನನ್ನು ಹಿಡಿದು ಬಾಹುಯುದ್ಧ ಮಾಡಿ ಅವನನ್ನ ಮುದ್ದೆ ಮಾಡಿಬಿಟ್ರಂತೆ. ಕೈ ಕಾಲುಗಳನ್ನೆಲ್ಲ ಕಿತ್ತಿ, ತಲೆ ಕೈ ಕಾಲುಗಳನ್ನ ಕಿತ್ತಿ ಅವನ ಗುದದೊಳಗೆ ಸೇರಿಸಿ ತಲೆ ಎಲ್ಲಿದೆ ಕೈ ಕಾಲೆಲ್ಲಿದೆ ಹುಡುಕ್ಬೇಕಾಯ್ತಂತೆ. ಆಮೇಲೆ ಆ ರೀತಿ ಮಾಡಿ ಒಂದು ಪಿಂಡದಂತೆ ಮಾಡಿ ಬಿಸಾಡಿ ಬಂದಿದ್ದಾರೆ. ಅವಧ್ಯಂ ತಂ ನಿಹತಂ ವೀಕ್ಷತಸ್ಯ. ಈ ರೀತಿ ಅವಧ್ಯನಾದ ಕೀಚಕನನ್ನ ಭೀಮಸೇನ ದೇವರು ಇಷ್ಟು ಉಗ್ರ ರೂಪದಲ್ಲಿ ಭಯಾನಕವಾಗಿ ಸಂಹಾರ ಮಾಡಿದರು. ದ್ರೌಪದಿ ದೇವಿಯ ತಂಟೆಗೆ ಹೋದದ್ದಕ್ಕೆ ಆ ಕೀಚಕನ ವಧೆ ಹೀಗಾಯ್ತು. ಆಮೇಲೆ ಬಂದ್ರಂತೆ ಇದೆಲ್ಲ ಗಲಾಟೆ ನೋಡಿ ಎಲ್ಲರೂ ಬರ್ತಾರೆ. ಉಪಕೀಚಕರು 105 ಮಂದಿ ಇದ್ದರಂತೆ, ಅವರೆಲ್ಲ ಬರ್ತಾರೆ. ಎಲ್ಲಿ ಹೋದ ಕೀಚಕ? ಕೀಚಕ ಏನೋ ಸಿಕ್ಕ, ಆದ್ರೆ ಅವನ ತಲೆ ಎಲ್ಲಿದೆ, ಕೈ ಎಲ್ಲಿದೆ, ಕಾಲು ಎಷ್ಟು ಹುಡುಕಿದ್ರು ತಲೆ ಕೈ ಕಾಲು ಸಿಗ್ತಾ ಇಲ್ಲ. ಅದನ್ನು ದೇಹದ ಒಳಗೆ ತುರುಕಿಟ್ಟಿದ್ದಾನಂತೆ ಭೀಮ. ಇಷ್ಟು ಉಗ್ರ ರೂಪದಿಂದ ಕೀಚಕನನ್ನ ಉಗ್ರವಾಗಿ ಕೊಂದಿದ್ದಾನೆ. ಅವಧ್ಯಂ ತಂ ನಿಹತಂ ವೀಕ್ಷತಸ್ಯ ಪಂಚೋತ್ತರಂ ಶತಮೇವಾನುಜಾನಾಂ ಸರ್ವಂ ವರಾತ್ ಶಂಕರಸ್ಯ ಹ್ಯವಧ್ಯಂ ಸಹೈವ ಕೃಷ್ಣಾಂ ತೇನ ದಗ್ಧುಂ ಬಬಂಧ. ಆ 105 ಮಂದಿ ಕೀಚಕರು ಬಂದು ಅವನನ್ನ, ಆ ಕೀಚಕನನ್ನ ದಹನಕ್ಕೆ ತಗೊಂಡು ಹೋಗುವಾಗ ಅವ ಬಲಾತ್ಕಾರ ಮಾಡಿ ದ್ರೌಪದಿ ದೇವಿಯನ್ನು ಕಟ್ಟಿದ್ರಂತೆ. ಕೀಚಕನ ಜೊತೆಗೆ ದ್ರೌಪದಿ ದೇವಿಯನ್ನು ಬಂಧನ ಮಾಡಿ ಎಳ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಭೀಮಸೇನ ದೇವರು ಬಂದು ದೊಡ್ಡ ವೃಕ್ಷವನ್ನ ಕಿತ್ತೇ ಬಿಟ್ರಂತೆ. ಕಿತ್ತಿ ಅದರಿಂದ ಯುದ್ಧ ಮಾಡಿ ಆ 105 ಮಂದಿಯನ್ನು ಕೊಲ್ತಾರೆ. ಅವನೊಬ್ಬ ಒಟ್ಟು 106 ಜನ ಭೀಮನ ಕೈಯಿಂದ ಹತರಾದರು. ಬರುವಾಗ ನಾನು ಗಂಧರ್ವ ಅಂತ ಹೇಳ್ಕೊಂಡೇ ಬಂದಂತ, ಅಡಿಗೆಯವನು ಅಂತ ಗಂಧರ್ವ ನಾನು ಅಂತ ಹೇಳ್ಕೊಂಡು ಬಂದು ಆ ಕೀಚಕರನ್ನೆಲ್ಲ ವಧೆ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಮಾರನೇ ದಿವಸ ಸುದೇಶ್ನೆ ಬಂದು ದ್ರೌಪದಿ ದೇವಿಗೆ ಹೇಳಿಲ್ಲಂತೆ, ನಿನ್ ಕೆಲಸ ಸಾಕು, ಗಂಧ ತೆಯ್ಯೋದೆಲ್ಲ ಸಾಕು, ನೀನೆಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ ಅಂದ್ಲಂತ. ಯಾಕೆಂದ್ರೆ ನಿನ್ ತಂಟೆ ಇನ್ಯಾರಾದ್ರೂ ಹೋಗಿ ಅವಳಿಗೆ ವಿರಾಟನೆ ಹೆಂಗ್ ಮಾಡ್ತಾನೆ ಅಂತ ಅನುಮಾನ ಬಂತೋ ಏನೋ. ಯಾಕೆಂದ್ರೆ ನಿನ್ ಸೌಂದರ್ಯ ಇದೆಲ್ಲ ಇದ್ದದ್ದು ನೋಡಿ ನೀನ್ ಬೇರೆ ಕೆಲಸಗಾರಲಾಗಿ ಇದ್ದಿದ್ದಿ, ಅದರಿಂದ ಏನಾದ್ರೂ ಅನರ್ಥ ಆದೀತು. ಈಗ ಆದದ್ದೇ ಸಾಕು, 106 ಮಂದಿ ಹೋಗಿದ್ದಾರೆ ನಿನ್ನಿಂದಾಗಿ, ಮೊದಲು ನೀನ್ ಇಲ್ಲಿಂದ ಹೊರಟು ಹೋಗು ಅಂದ್ಲಂತೆ. ಆಗ ಅವಳು ಹೇಳಿಲ್ಲಂತೆ, ಇನ್ನು 13 ದಿವಸ ಇರ್ತೇನೆ ಅಷ್ಟೇ, ಇನ್ನು ಜಾಸ್ತಿ ಇರೋದಿಲ್ಲ ಅಂದ. ಇನ್ನು 13 ದಿವಸ ಆದ್ರೆ ಅಜ್ಞಾತವಾಸ ಮುಗೀತದೆ, ಅದು ಅಲ್ಲಿವರೆಗೆ ನಾನು ಅವಕಾಶ ಕೊಡು ಅಂತ ಹೇಳಿದಂತೆ. ಆಮೇಲೆ ಸುದೇಶ್ನ ಇರ್ಲಿ ಹಾಗಾದ್ರೆ ಇರು ಅಂತ, ಒಳಗೊಳಗೆ ಬೇಡ ಅಂತಲೇ ಇದೆ, ಆದ್ರೂ ಇರು ಅಂದಂತೆ. ಯಾಕೆಂದ್ರೆ ಬೇಡ ಅಂದ್ರೆ ಮತ್ತೆ ಆ ಗಂಧರ್ವ ಬರ್ತಾನೇನು ಅಂತ ಹೇಳಿದ್ರಿ. 106 ಮಂದಿ ಕೀಚಕನ್ ಕೊಂದು ಗಂಧರ್ವ ಮತ್ತಿದ್ದಕ್ಕಿದ್ದ ಹಂಗೆ ಕರೆಸಿ ಬಿಡ್ತಾಳೇನು ಇವಳು ಗಂಧರ್ವರನ್ನ. ಯಾರ್ಯಾರು ನನಗೆ 5 ಮಂದಿ ಗಂಧರ್ವರಿದ್ದಾರೆ ಅಂತ ಅಂತಿದ್ಲಂತೆ. ಜಯ ಜಯತ್ಸೇನ ಅಂತ ಅವರಿಗೆಲ್ಲ ಹೆಸರಿಟ್ಟಿದ್ದಂತೆ ಗೂಢನಾಮ. ಆದ್ರಿಂದ ಬೇಡ ಅಂತ ಹೇಳಿ ಹಾಗಾದ್ರೆ ಇದ್ಬಿಡು ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಲಂತೆ. ವಿರಾಟನ ನಗರದಲ್ಲಿ ಅಜ್ಞಾತವಾಸ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಭೀಮಸೇನ ದೇವರು ಕೀಚಕ ಮತ್ತು ಉಪಕೀಚಕರನ್ನ ಒಟ್ಟು 106 ಮಂದಿ ಅವರನ್ನು ಸಂಹಾರ ಮಾಡಿದ್ದಾರೆ. ಇದಾದ ಬಳಿಕ ಇದೆಲ್ಲ ಸಂಹಾರ ಮಾಡುವಾಗ ಗಂಧರ್ವ ಇತ್ತೇವ ನಿಹತ್ಯ ಸರ್ವಾನ್ ಮುಮೋದ ಭೀಮೋ ದ್ರೌಪದಿ ಚಾಥ ಕೃಷ್ಣಾಂ ಯಾಹಿ ಇತ್ತೂಚೇ ತಾಂ ಸುದೇಷ್ಣಾ ಭಯೇನ ತ್ರಯೋದಶಾಹಂ ಪಾಲಯೇತ್ಯಾಹತಾಂ ಸಾ ಅಸ್ತ್ವಿತ್ತೇನಾಮಾಹಭಯಾತ್ ಸುದೇಷ್ಣಾ ತಥಾವಸನ್ ಪೂರ್ಣಮಬ್ದಂಚ ತೇತ್ರ. ಸುದೇಶ್ನೆಗೆ, ಆ ವಿರಾಟ ರಾಜನ ಮಡದಿಗೆ ಭಯ ಆಯಿತು. ದ್ರೌಪದಿ ದೇವಿಗೆ ಹೇಳ್ತಾ ಇದ್ದಾಳೆ, ನಿನ್ನ ರಕ್ಷಣೆಗಿರ್ತಕ್ಕಂಥ ಗಂಧರ್ವರಿಂದ ನನಗೆ ಭಯ ಆಗ್ತಾ ಇದೆ, ನೀನಿಲ್ಲಿಂದ ಎಲ್ಲಿಯಾದ್ರೂ ಹೊರಟು ಹೋಗು ಅಂತಂದಾಗ ಇನ್ನೊಂದು 13 ದಿವಸ ತಡಿ ಅಂತಂತಾಳೆ ದ್ರೌಪದಿ ದೇವಿ. ಮತ್ತೆ ಭಯದಿಂದಲೇನೆ ಆಗ್ಲಿ ಅಂತ ಒಪ್ಪಿಗೆ ಕೊಟ್ಲು. 13 ದಿವಸವೂ ಕೂಡ ಕಳಿತು. ಅಂತೂ ಅಜ್ಞಾತವಾಸದ 1 ವರ್ಷವನ್ನ ಯಾವ ಆತಂಕವೂ ಕೂಡ ಇಲ್ಲದೇನೆ, ಯಾರಿಗೂ ಕೂಡ ಸುಳಿವು ಸಿಗದಂತೆ ಪಂಚಪಾಂಡವರು ಕಳೆದಾಯಿತು. ತದಾ ಪಾರ್ಥಾನ್ ಪ್ರವಿಚಿಂತ್ಯಾಖಿಲಾಯಾಂ ಪೃಥ್ವ್ಯಾಂ ಛನ್ನಾಂಧಾರ್ಥ ರಾಷ್ಟ್ರಸ್ಯ ದೂತಾಃ ಅವಿಜ್ಞಾಯ ಪ್ರೇಯುರ್ಧಾರ್ಥ ರಾಷ್ಟ್ರಂ ಊಚುರ್ಹತಂ ಕೀಚಕಂ ಯೋಷಿದರ್ಥೇ. ದುರ್ಯೋಧನ ಎಲ್ಲ ದೂತರನ್ನ ಕಳಿಸಿದ್ದಂತೆ, ಎಲ್ಲಾ ಕಡೆ ಕಳಿಸಿದ್ದಾನೆ. ಅದು ಒಪ್ಪಂದವೇ ಹಾಗಾಗಿತ್ತು. ಹತ್ತಿರದಲ್ಲಿ ಪ್ರಸಿದ್ಧ ರಾಜನ ಊರಿನಲ್ಲಿ ಅಜ್ಞಾತವಾಸ ಮಾಡಬೇಕು ಅಂತಲೇ ಇತ್ತು. ಎಲ್ಲಾ ಕಡೆ ಹುಡುಕೊಂಡು ಬನ್ನಿ, ಎಲ್ಲಿಯಾದ್ರೂ ಪಾಂಡವರು ಸುಳಿವು ಸಿಕ್ಕರೆ ತಿಳಿಸಿ ಅಂತ 1 ವರ್ಷದವರೆಗೆ ಹುಡುಕಿದರೂ ಕೂಡ ದೂತರಿಗೆ ಎಲ್ಲೂ ಪಾಂಡವರ ಸುದ್ದಿ ತಿಳಿಲಿಲ್ಲ.
ಎಲ್ಲಾ ಕಡೆ ಹುಡುಕಿ ಹುಡುಕಿ ಕೊನೆಗೆ ಬಂದು ಅವರು ದೂತರೆಲ್ಲ ಹೇಳ್ತಾರೆ, ಪಾಂಡವರ ಸುಳಿವಂತೂ ಸಿಗಲಿಲ್ಲ, ಎಲ್ಲಿಯೂ ಕೂಡ ಅವರ ಸುದ್ದಿ ನಮಗೇನೇನೂ ಗೊತ್ತಾಗಲಿಲ್ಲ. ಆದ್ರೆ ಒಂದು ಘಟನೆ ನಡೀತು. ಯಾರೋ ಒಬ್ಬ ಹೆಣ್ಣು ಮಗಳನ್ನ ತಡವಿ ವಿರಾಟನ ನಗರದಲ್ಲಿ ಆ ಕೀಚಕ ಸತ್ತಿದ್ದಾನೆ, 105 ಮಂದಿ ಉಪಕೀಚಕರು ಕೂಡ ಸತ್ತರು ಅಂತ ಅದೊಂದು ಸುದ್ದಿ ಹೇಳಿದ್ರು. ತೇನಾವದ ದ್ರೌಪದಿ ಕಾರಣೇನ ದುರ್ಯೋಧನೋ ನಿಹತಂ ಕೀಚಕಂ ತಂ ಭೀಮೇನಾಗುಸ್ತತ್ರ ದುರ್ಯೋಧನಾದ್ಯಾಹ ಭೀಷ್ಮಾದಿಭಿಃ ಸಹ ಕರ್ಣೇನ ಚೈವ. ಹಾಗಾದ್ರೆ ಭೀಮನಿಂದಲೇನೆ ಆ ಕೀಚಕ ಸತ್ತಿರಬೇಕು, ಇನ್ಯಾರಿಗೂ ಕೂಡ ಆ ಕೀಚಕನನ್ನು ಕೊಲ್ಲುವ ಶಕ್ತಿ ಇಲ್ಲ. ಇದು ದುರ್ಯೋಧನ ಲೆಕ್ಕಾಚಾರ ಹಾಕಿದ. ಅವನು ಹೇಳ್ತಾನಂತೆ, ಅವನು ಅಂದ್ಕೊಳ್ತಾನೆ, ದುರ್ಯೋಧನ ಜಗತ್ತಿನಲ್ಲಿ ವೀರರು ಶೂರರು ಅಂತ ಅನಿಸ್ಕೊಳ್ಳುವವರು ಯಾರ್ಯಾರು? ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮ. ಇಡೀ ಜಗತ್ತಿನಲ್ಲಿರುವವರು ಅದು ಅನ್ಯೋನ್ಯಾನಂತರ ಬಲಾಹ. ಜಗತ್ತಿನಲ್ಲಿರೋದೇ 4 ಜನ ಶೂರರು ಅಂತಾನು. ಮೊದಲನೇದ್ದು ಭೀಮ, ಆಮೇಲೆ ಬಲಭದ್ರಶ್ಚ ಬಲರಾಮ, ಮದ್ರರಾಜ ಶಲ್ಯರಾಜ, ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮ. 4ನೇವನು ಕೀಚಕ. 5ನೇವರು ಯಾರೂ ಇಲ್ಲ, ತನ್ನನ್ನೂ ಸೇರಿಸ್ಕೊಳ್ಳಿಲ್ಲ. ತನ್ನನ್ನೇ ಬಿಟ್ಟು 4 ಜನ ಶೂರರು, ಅದರಲ್ಲೂ ಒಬ್ಬರು ಅನ್ಯೋನ್ಯಾನಂತರ ಬಲಾಹ ಕ್ರಮಾದೇತೆ ಪ್ರಕೀರ್ತಿತ ಅಂತ. ಹೀಗೆ ಭೀಮ, ಬಲರಾಮ, ಶಲ್ಯ, ಕೀಚಕ ಸತ್ತಿದ್ದಾನೆ. ಹಾಗಾದ್ರೆ ಕೊಂದಿರಬೇಕು ಅಂತಂದ್ರೆ ಶಲ್ಯ ಮತ್ತು ಬಲರಾಮನಿಗೆ ಅಲ್ಲಿ ಹೋಗುವ ಪ್ರಸಕ್ತಿ ಇಲ್ಲ, ಭೀಮನಿಂದಲೇ ಸತ್ತಿರಬೇಕು ಅಂತ ವಿಚಾರ ಮಾಡಿ ಈಗ ನಾವು ಆ ಭೀಮನನ್ನ ಕಂಡುಹಿಡಿಬೇಕು, ಪಾಂಡವರನ್ನ ಕಂಡುಹಿಡಿಬೇಕು. ಏನು ಮಾಡೋದು? ವಿರಾಟನ ನಗರದ ಮೇಲೆ ಆಕ್ರಮಣ ಮಾಡಬೇಕು. ಆವಾಗ ಅವರು ಯುದ್ಧಕ್ಕೆ ಬರ್ತಾರೆ. ಬಂದಾಗ ಪಾಂಡವರ ಸುಳಿವು ಸಿಗ್ತದೆ ಅಂತ ಹೇಳಿ ಉಪಾಯ ಮಾಡಿ ಗೋಗ್ರಹಣ ಅಂತ ಪ್ರಾರಂಭ ಮಾಡಿದ್ರು. ವಿರಾಟನ ನಗರದಲ್ಲಿ ಬೇಕಾದಷ್ಟು ಗೋವುಗಳು, ದಕ್ಷಿಣ ದಿಕ್ಕಿನಲ್ಲಿ ಒಂದಿಷ್ಟು, ಉತ್ತರ ದಿಕ್ಕಿನಲ್ಲಿ ಒಂದಿಷ್ಟು ಇತ್ತಂತೆ. ಮೊದಲು ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗೋವುಗಳನ್ನೆಲ್ಲ ಹೊಡ್ಕೊಂಡು ಬರಬೇಕು. ಎಲ್ಲ ಗೋವುಗಳನ್ನು ಹೊಡ್ಕೊಂಡು ಬಂದಾಗ ಅವರು ಯುದ್ಧಕ್ಕೆ ಬಂದ್ರೆ ಪಾಂಡವರು ಸುಳಿವು ಸಿಗ್ತದೆ. ಅಜ್ಞಾತವಾಸದಲ್ಲಿ ಕಂಡಿದ್ದೀರಿ ಅಂತ ಮತ್ತೆ ಪುನಃ 12 ವರ್ಷ ವನವಾಸ ಮತ್ತು ಅಜ್ಞಾತವಾಸಕ್ಕೆ ಅವರನ್ನು ಕಳಿಸೋದು. ಅಕಸ್ಮಾತ್ ಆಗಲಿಲ್ಲ, ನಮಗೆ ಗೋವು ಸಿಕ್ತು. ಈ ವಿಚಾರ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ 1,00,000 ಗೋವುಗಳನ್ನು ಗ್ರಹಣ ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಸಹಾಯಕ್ಕೆ ಬಂದವನು ಸುಶರ್ಮ ಅಂತ ಒಬ್ಬ ತ್ರಿಗರ್ತ ದೇಶದ ರಾಜ. ಎಲ್ಲರೂ ಕೂಡ ಭೀಷ್ಮ ಕರ್ಣಾದಿಗಳನ್ನು ಕರೆಕೊಂಡು ಹೊರಟರು. ದಕ್ಷಿಣ ದಿಕ್ಕಿಗೆ ಬಂದು 1,00,000 ಗೋಗ್ರಹಣ ಮಾಡಿದ್ರು. ವಿರಾಟನಿಗೆ ಗೊತ್ತಾಯಿತು. ಅಗ್ರೇ ಯಯೌ ತತ್ರ ಯೋದ್ಧುಂ ಸುಶರ್ಮ ಸಗಾ ವಿರಾಟಸ್ಯ ಸಮಾಜಹಾರ ಶ್ರುತ್ವಾ ವಿರಾಟೋನು ಯಯೌ ಸಸನ್ಯಃ ಸಸೈನ್ಯಃ ತಂ ಪಾಂಡವಾಶ್ಚಾನುಯುರ್ ವಿನಾರ್ಜುನಂ. ವಿರಾಟನಿಗೆ ಗೊತ್ತಾದ ಕೂಡಲೇ ಆ ಸುಶರ್ಮ ಕೌರವರು ಅವರ ಮೇಲೆಲ್ಲ ಯುದ್ಧ ಮಾಡಲಿಕ್ಕೆ ಅಂತ ವಿರಾಟ ಹೊರಟಿದ್ದಾನೆ. ವಿರಾಟನ ಜೊತೆಗೆ ಈ ಪಂಚಪಾಂಡವರಲ್ಲಿ 4 ಮಂದಿಯೂ ಹೊರಟ್ರಂತೆ. ಇವರು ಹೋಗಿಲ್ಲ ಅಷ್ಟೇ, ಅರ್ಜುನನ್ನ ಬಿಟ್ಟು ಉಳಿದವರೆಲ್ಲ ಹೋದ್ರು. ಯುದ್ಧದಲ್ಲಿ ಆ ಸುಶರ್ಮ ವಿರಾಟನನ್ನ ಗೆದ್ದು ಹಿಡಿದು ಬಿಟ್ಟನಂತೆ, ಬಂಧನ ಮಾಡಿಬಿಟ್ಟ. ಭೀಮಸೇನ ದೇವರು ಹೋಗಿ ಅವನ ಸೈನ್ಯವನ್ನೆಲ್ಲ ಸಂಹಾರ ಮಾಡಿ ಮಾತ್ಸ್ಯಂ ವಿಮೋಚ್ಯ ಜಗ್ರಾಹ ಸುಶರ್ಮ ರಾಜಂ. ವಿರಾಟ ರಾಜನ್ನ ಬಿಡಿಸಿ ಸುಶರ್ಮನನ್ನೇ ಬಂಧನದಲ್ಲಿ ಇಟ್ಟುಬಿಟ್ಟ. ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದ. ಧರ್ಮರಾಜನೇ ಹೇಳಿದನಂತೆ, ಬೇಡ ಅವನನ್ನು ಬಿಟ್ಟುಬಿಡು ಅಂತ ಧರ್ಮರಾಜ ಸಲಹೆ ಕೊಟ್ಟ ಮೇಲೆ ಯುಧಿಷ್ಠಿರೋ ಮೋಚಯಾಮಾಸತಂಚ ತಥೋ ರಾತ್ರೌ ನೆವಸನ್ ಭಾಷ್ಯತಸ್ತೆ. ಧರ್ಮರಾಜ ಬಿಡಿಸಿದ, ಬಿಟ್ಟು ಬಂದಿದ್ದಾರೆ. ಅಲ್ಲೇ ಹೊರಗಡೆ, ಊರ ಹೊರಗಡೆ ಅಲ್ಲೇ ವಾಸ ಮಾಡ್ತಿದ್ರಂತೆ. ಮಾರನೇ ದಿವಸನೇ ತಥೋ ಪರದಿನೇ ಸರ್ವೇ ಭೀಷ್ಮದ್ರೋಣ ಪುರಸ್ವರಾಹ, ಭೀಷ್ಮಾದಿಗಳೆಲ್ಲ ಸೇರಿ ಉತ್ತರ ದಿಕ್ಕಿನಲ್ಲಿ 60,000 ಗೋವುಗಳಿದ್ವಂತೆ, ಅದನ್ನ ಅಪಹರಿಸೋಣ ಅಂತ ಆ ಉತ್ತರ ಗೋಗ್ರಹಣಕ್ಕೆ ಅವರೆಲ್ಲ ಹೊರಟಿದ್ದಾರೆ. ಆವಾಗ ಅವರು ವಿಚಾರ ಮಾಡಿದ್ದು ಹೀಗೆ, ಹೇಗಿದ್ರೂ ಕೀಚಕ ಇಲ್ಲ, ಕೀಚಕ ಇಲ್ಲದೆ ಇರೋದ್ರಿಂದ ನಾವು ಹೋಗಿ ಯುದ್ಧ ಮಾಡಿ ಗೆದ್ದು ಬಿಡಬಹುದು ವಿರಾಟರಾಜನನ್ನ ಅಂತ ಅಂದ್ಕೊಂಡಿದ್ದು. ವಿರಾಟರಾಜನನ್ನ ಗೆಲ್ಲೋದಾಗಿದ್ದಿಲ್ಲ ಕೌರವರಿಗೆ, ಯಾಕೆಂದ್ರೆ ಕೀಚಕ ಇದ್ದ. ಭೀಷ್ಮಾದಿಗಳೇನೋ ಇದ್ರು, ಆದರೂ ಕೀಚಕಸ್ಯ ಹಿಡಿಂಬಸ್ಯ ಬಕಕಿರ್ಮೀರಯೋರಪಿ ಜರಾಸಂಧಸ್ಯ ನೃಪತೇಃ ಕಂಸಾದೀನಾಂಚ ಸರ್ವಶಃ
ನ ಬಾಧನಾಯ ಭೀಷ್ಮಾದ್ಯ ಅಪಿಶೇಕು ಕಥಂಚನ. ಭೀಷ್ಮಾದಿಗಳೆಲ್ಲ ಇಷ್ಟು ಜನರನ್ನ ಸಂಹಾರ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ತಿದ್ದಿಲ್ಲ. ಕೀಚಕ, ಹಿಡಿಂಬ, ಬಕ, ಕಿರ್ಮೀರ, ಜರಾಸಂಧ, ಕಂಸಾದಿಗಳು. ಸ್ವಾರಸ್ಯ ಅಂದ್ರೆ ಭೀಷ್ಮಾದಿಗಳಿಗೆ ಇವರು ಯಾರನ್ನೂ ಕೂಡ ನಿಗ್ರಹ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅಷ್ಟನ್ನು ಮಾಡಿದ್ದು ಭೀಮನೆ. ಕೀಚಕನನ್ನು ಕೊಂದ, ಹಿಡಿಂಬನನ್ನು ಕೊಂದ, ಬಕ ಕಿರ್ಮೀರನ್ನು ಕೂಡ ಕೊಂದಿದ್ದಾನೆ ಭೀಮ. ಜರಾಸಂಧನನ್ನು ಕೂಡ ಸಂಹಾರ ಮಾಡಿದ. ಕಂಸನನ್ನು ಕೃಷ್ಣ ಸಂಹಾರ ಮಾಡಿ. ಭೀಷ್ಮಾದಿಗಳಿಗೆ ಇವರು ಯಾರನ್ನೂ ಎದುರಿಸಲಿಕ್ಕೆ ಆಗಿದ್ದಿಲ್ಲ ಅಂತ. ಆದ್ರೆ ಇವಾಗ ಕೀಚಕ ಸತ್ತಿದ್ದಾನೆ ಅಂತ ತಿಳ್ಕೊಂಡು ವಿರಾಟ್ ರಾಜನ ಹತ್ರ ಯುದ್ಧಕ್ಕೆ ಹೋಗಬಹುದು. ಕೌರವರು ಯುದ್ಧ ಮಾಡ್ಲಿ, ಭೀಮಾದಿಗಳು ಬಂದ್ರೆ ನಾನ್ ರಕ್ಷಣೆ ಮಾಡ್ತೇನೆ ಅಂತ ಅವರು ಅಂದಿದ್ರಲ್ಲ, ಹೋಗೋದು ಅಂತ ಹೊರಟಿದ್ದಾರೆ. ಇದು ಯುದ್ಧಾಯ ನಿರ್ಯಾಂತಿ ಜ್ಞಾತಾಶು ಪಾಂಡವಾಸ್ತದ. ಒಂದು ವೇಳೆ ಪಾಂಡವರು ಯುದ್ಧಕ್ಕೆ ಬಂದ್ರೆ ಪಾಂಡವರು ಸುದ್ದಿ ಗೊತ್ತಾಗ್ತದೆ, ಕಳಿಸೋದು. ನಚೇದ್ ವಿರಾಟ ಮನತಂ ನಮಯಿಷ್ಯಾಮಹೇ ವಯಂ. ಒಂದು ವೇಳೆ ಪಾಂಡವರು ಬರಲಿಲ್ಲ ಅಂತಂದ್ರೆ ಹೇಗಿದ್ರು ಕೀಚಕ ಇಲ್ಲ, ಆ ವಿರಾಟ ಇದುವರೆಗೆ ಬಗ್ಗಿದ್ದಿಲ್ಲ ನಮಗೆ, ಅವನನ್ನು ಬಗ್ಗಿಸಿದ ಹಾಗೆ. ವಿರಾಟನನ್ನಾದರೂ ವಶಕ್ಕೆ ತಗೊಳ್ಳೋದು. ಅದು ಆಗ್ಲಿಲ್ಲ, ಪಾಂಡವರು ಯುದ್ಧಕ್ಕೆ ಬಂದ್ರು ಅಂತಂದ್ರೆ ಅವರ ಸುದ್ದಿ ತಿಳಿತು ಅಂತ ಅವರನ್ನ ಕಾಡಿಗಟ್ಟೋದು. ಯಾವ್ದಾದ್ರೂ ಒಂದು ರೀತಿ, ಈ ಕಡೆ ಆದ್ರೂ ಸರಿ, ಆ ಕಡೆ ಆದ್ರೂ ಸರಿ, ಏನಾದ್ರೂ ನಮಗೆ ಲಾಭ ಆಗ್ತದೆ ಅಂತ ಅವರೆಲ್ಲರೂ ಕೂಡ ಉತ್ತರ ಗೋಗ್ರಹಣ ಅಂತ ಬಂದಿದ್ದಾರೆ.